ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತೊಂದು ಕೊರೋನಾಜನಕ ಘಟನೆ ಸಂಭವಿಸಿದೆ. ವಿದ್ಯಾಭ್ಯಾಸ ಮಾಡಿ ಬದುಕು ಕಟ್ಟಿಕೊಳ್ಳಬೇಕಿದ್ದ ಬಡ ವಿದ್ಯಾರ್ಥಿಯೊಬ್ಬ ಇಂದು ಹೆಣವಾಗಿ ಮನೆ ಸೇರಿದ್ದಾನೆ. ಹಾಸ್ಟೆಲ್ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣವೇ ಎಂಬ ಪ್ರಶ್ನೆ ಈಗ ಜಿಲ್ಲೆಯಾದ್ಯಂತ ಭಾರಿ ಚರ್ಚೆಗೆ ಕಾರಣವಾಗಿದೆ. ಹೌದು, ಕೊಪ್ಪಳದ ದದೇಗಲ್ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿ ಆಕಾಶ್ ಎಂಬುವವ ಅಕಾಲಿಕ ಸಾವಿಗೀಡಾದ ದುರ್ದೈವಿ. ಹಾಸ್ಟೆಲ್ ನಲ್ಲಿ ಉಳಿದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದ ಈ ವಿದ್ಯಾರ್ಥಿ ನೀರಿನಲ್ಲಿ ಮುಳುಗಿ ದುರ್ಮರಣ ಹೊಂದಿದ್ದಾನೆ. ಆಕಾಶನ ಈ ಸಾವು ಆಕಸ್ಮಿಕವೋ ಅಥವಾ ವ್ಯವಸ್ಥೆಯ ಲೋಪವೋ ಎಂಬ ಅನುಮಾನಗಳು ಈಗ ಬಲವಾಗಿ ಜನರಲ್ಲಿ ಮೂಡುತ್ತಿದೆ. ತಮ್ಮ ಮಗನ ಸಾವಿನ ಸುದ್ದಿ ಕೇಳಿ ಕಂಗಾಲಾಗಿರುವ ಪಾಲಕರು ಹಾಸ್ಟೆಲ್ ಸಿಬ್ಬಂದಿಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹಾಸ್ಟೆಲ್ ಸಿಬ್ಬಂದಿಯ ಬೇಜವಾಬ್ದಾರಿತನವೇ ಆಕಾಶನ ಸಾವಿಗೆ ಕಾರಣವೆಂದು ನೇರವಾಗಿ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಯಾವುದೇ ಕ್ರಮಗಳಿಲ್ಲ. ವಾರ್ಡನ್ ಮತ್ತು ಸಿಬ್ಬಂದಿ ವಿದ್ಯಾರ್ಥಿಗಳ ಚಟುವಟಿಕೆಗಳ ಬಗ್ಗೆ ನಿಗಾ ಇಡುತ್ತಿಲ್ಲ ಎಂದು ಪೋಷಕರು ಕಣ್ಣೀರು ಹಾಕುತ್ತಾ ಪ್ರಶ್ನಿಸುತ್ತಿದ್ದಾರೆ. ಈ ಘಟನೆಯಿಂದಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಪೋಷಕರಲ್ಲಿ ಈಗ ಆತಂಕ ಮೂಡಿದೆ. ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಈ ಸಾವಿನ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು. ಒಂದು ವೇಳೆ ಸಿಬ್ಬಂದಿಯ ನಿರ್ಲಕ್ಷ್ಯವು ಸಾಬೀತಾದರೆ ಅಂತಹವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕು. ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದೆ ಎಂದು ಎಲ್ಲ ಮಕ್ಕಳ ಪಾಲಕರು ಆಕ್ರೋಶನ ಹೊರಹಾಕುತ್ತಿದ್ದಾರೆ. ಎಲ್ಲ ದಿವ್ಯ ನಿರ್ಲಕ್ಷ್ಯ. ಬಡವರ ಮಕ್ಕಳು, ದಲಿತರ ಮಕ್ಕಳು ಪ್ರಾಣ ಕಳ್ಕೊಂಡ್ರೆ ಪ್ರಾಣಗಳಿಗೆ ಕಿಮ್ಮತ್ತೇ ಇಲ್ಲ. ಸಾಯಂಕಾಲ 6 ಗಂಟೆ ಆದ್ರೂ ಒಬ್ಬ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಬ್ಬರು ಬಂದು ಮಕ್ಕಳನ್ನ ನೋಡಿಲ್ಲ. ಸತ್ ಹೆಣ ತೆಗೆದು 1 ತಾಸು ಹೊರಗಟ್ಟೆ ಮೇಲೆ ಯಾರು ನೋಡಿಲ್ಲಪ್ಪ ಅಂದ್ರೆ ಜೀವಂತ ಮಕ್ಕಳು ಏನ್ ನೋಡ್ತಾರೆ ಸರ್ ಇವರು? ಹುಡುಗನ ಹೆಸರು ಹೇಳ್ರಿ. ಆಕಾಶ್ ತಂದಿ ಶಂಕರ ಪರಿಜನ, ವಯಸ್ಸು 17. ನನ್ನ ಹೆಸರು ದೇವಪ್ಪ ತಂದಿ ಗಳ ಪರಿಚಿತ ಅಂದ್ರೆ ನಮ್ಮ ಅಣ್ಣನ ಮಗ ಸರ್. ನಿಮ್ದು ಯಾವ? ನಂದ ಮನ್ನಪ್ಪ